ಕೇಳ್ರಿ, ಏನಾರು ಕೇಳಾಗಿದ್ರೆ ಕೇಳಿಯಪ್ಪ. ಐ ನೋ ಮಚ್ ಟೈಮ್. ನೀವೇನಾರು ಕೇಳಾಗಿದ್ರೆ ಕೇಳಿ. ಈಗ 46 ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ತಳಕ್ ಹಾಕಿದಿರಿ. ನಾಳೆ ಸಮೀಕ್ಷೆ ಆಗ್ತಾ ಇದೆ, ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ. ಅಕಸ್ಮಾತ್ ಅವ್ರು ಕೈ ಬಿಡ್ತಿರೋ ಅಥವಾ ಅದ್ರ ಜೊತೆಗೆ ಮುಂದುವರಿಸ್ತಿರೋ ಏನು ಅಂತ ಹೇಳ್ತಾರೆ. ಯಾವ ಜಾತಿಗಳು? ಈಗ ಕ್ರಿಶ್ಚಿಯನ್, ಈಗ ಬ್ರಾಹ್ಮಣ ಕ್ರಿಶ್ಚಿಯನ್, ಅವಕ್ಕೆಲ್ಲ ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಅವರು ಡಿಸಿಷನ್ ತಗೋತಾರೆ. ಗೊತ್ತಾಯ್ತಾ? ಯಾವುದು ಅನಗತ್ಯ ಇದೆ ಅದನ್ನೆಲ್ಲ ತೆಗೆದಾಕ್ತಾರೆ, ಅಗತ್ಯ ಇರೋದನ್ನು ಮಾತ್ರ ಇತ್ತು. ಆಮೇಲೆ ನೋಡಪ್ಪ, 1,75,000 ಟೀಚರ್ಗಳು ಇದಕ್ಕೆ ಎನ್ಯುಮರೇಟರ್ಸ್ ಆಗಿರೋದು. 1,20,000. ಒಬ್ಬೊಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿರ್ತಾರೆ. ಗೊತ್ತಾಯ್ತಾ? ಸೊ ಅವರು 15 ದಿನಗಳ ಕಾಲ ಸರ್ವೆ ಮಾಡ್ತಾರೆ. ಮನೆಗೂ ಹೋಗ್ತಾರೆ, ಮನೆಗೂ ಕೂಡ ಹೋಗ್ತಾರೆ. ನೀವು ಯಾವ ಧರ್ಮಕ್ಕೆ ಸೇರಿದೆಯಾ, ಯಾವ ಜಾತಿಗೆ ಸೇರಿದೆಯಾ, ನೀವು ಉಪಜಾತಿ ಯಾವುದು, ನಿನ್ನ ಏನು ಜಮೀನು ಇದೆಯಾ ಇಲ್ವಾ, ನಿಮ್ಮ ಮನೇಲಿ ಉದ್ಯೋಗ ಇದೆಯಾ ಇಲ್ವಾ, ನೀವು ಓದಿದೆಯಾ ಇಲ್ವಾ, ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ. ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ, ಸೋಷಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಸೋಷಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ. ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ, ಒಂದು ಜಾತಿ ಗೊತ್ತೇ ಆಗ್ತದೆ, ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದ್ರ ಮೇಲೆ ಜಾತಿ ಗೊತ್ತಾಗುತ್ತೆ. ಅದು ಒಂದು. ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ. ಈಗ ನೀನು ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು. ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು, ಜಾತಿ ಎಲ್ಲ. ಸರ್, ಈಗ ಜನಗಣತಿ ಎಡವಟ್ಟುಗಳ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ವಚನಾನಂದ ಶ್ರೀಗಳು ಹೇಳ್ತಾರೆ. ಯಾರು? ವಚನಾನಂದ ಶ್ರೀಗಳು. ಎಡವಟ್ಟುಗಳ ಹಿಂದೆ ಇಲ್ಲಪ್ಪ, ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ. ಹಾಗಾದರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ? ಅಲ್ಲಪ್ಪ, ಅಲ್ಲ, ನೀನು ಕೇಳ್ತಾ ಇದ್ದೀನಿ, ಅಲ್ಲಿ ಷಡ್ಯಂತ್ರ ಇದೆಯಾ? 1931ನೇ ಇಸ್ವಿನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು. ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೂ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ? ಆರಂಭ ಆಗಲಿ ಅಲ್ಲಿ 2028ಕ್ಕೆ ಆಗ್ಬೇಕಲ್ರಿ. ಸುಮ್ಮನೆ ಏನೋ ಮಾತಾಡುವ ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ಕೆ ಹೋಗ್ಬಾರ್ದು. ನಿಮ್ಗೆ ಏನು ಗೊತ್ತಾಗಲ್ಲ, ಮಾಡಲ್ಲ, ಸುಮ್ಮನೆ ಇರಿ. ಈ ಒಂದು ಸಮೀಕ್ಷೆಗೆ ಲಿಂಗಾಯತ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಯಾರು ವಿರೋಧ ಮಾಡ್ತಿಲ್ಲ, ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿರೋದು. ಈಗ ಸಾಮಾಜಿಕ, ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ. ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಬಡವರಿದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕಲ್ಲ, ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ. ತಾಳ್ರಿ, ನಾನು ಮಾತಾಡುವಾಗ ನೀವು ಪ್ರಶ್ನೆ ಕೇಳಿದ್ರೆ ಹೆಂಗಯ್ಯ? ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿನಗೆ ಉತ್ತರ ಕೊಡಲ್ಲ, ಇವ್ರಿಗೆ ಉತ್ತರ ಕೊಡಲ್ಲ ಇರು. ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ಮದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ಮದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ನೀವು ಕೆಲಸದಲ್ಲಿ ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕು, ನಿಮ್ಮ ಜಮೀನು ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋದು. ಅದು ಇರ್ತದೆ ರೀ. ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ, ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ, ನೀನು ಜಾತಿ ಗೊತ್ತಾಗಲ್ವಾಗ ನನಗೆ? ಹಾಗಾದ್ರೆ
ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ ಅವ್ರೇನಂತೆ ಹೌದಪ್ಪ, ಏನ್ ನಿನ್ ಸಮಸ್ಯೆ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನ್ ಗೊಂದಲ ಏನು? ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ. ಯಾವುದು ಏನ್ ತೆಗೆದ? ನಾನೆಲ್ಲ ಕೊಡೋನು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ, ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ. ಕ್ರಿಶ್ಚಿಯನ್ ಪರ ಬಳಕೆ ವಿಷಯಕ್ಕೆ ಸಂಬಂಧಪಟ್ಟಂಗ ರಾಜ್ಯಪಾಲ ತಮ್ಮ ಪತ್ರ ಬರಲ್ಲ ಸರ್, ಮರುಪರಿಶೀಲನೆ ಮಾಡ್ರಿ, ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತದೆ ಅಂತ ಹೇಳಿ ಯಾರು? ರಾಜ್ಯಪಾಲ ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅಷ್ಟೇ, ಅವರೇ ಹೇಳಿರೋದಲ್ಲ ಇದು. ಬಿಜೆಪಿಯವರು ಲೆಟರ್ ಕೊಟ್ಟಿದ್ದಾರೆ ನಿನಗೆ, ಅವ್ರು ನಮ್ಗೆ ಕಳಿಸಿದ್ದಾರೆ. ನೋಡಿ ಇದನ್ನ ಮರುಪರಿಶೀಲನೆ ಏನಾದ್ರು ಮಾಡ್ತೀರಾ ಸರ್? ಪುನಃ ಅದನ್ನೇ ಹೇಳಿದ್ರೇನೆಯ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿಯವ್ರಿಗೆ. ಏಯ್ ಪ್ರಶ್ನೆ, ನೀನ್ ಪ್ರಶ್ನವನ ಬಾ, ಮುಂದಕ್ಕೆ ಬಾ. ಏನು ಏನು ಕೇಳು. ಜಾತಿಯಲ್ಲೇ ಹೊಡಿತೀವಿ ನಾವು. ಜಾತಿ ಹೊಡೆಯೋ ಪ್ರಶ್ನೆನೇ ಇಲ್ಲ. ನಿನ್ ಜಾತಿ ನೀನು ಇದೆಯಾ? ನಿನಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ಹೆಂಗೆ ಮಾಡೋದು? ಹೆಂಗಪ್ಪ ಮಾಡೋದು ಹೇಳು ನೀನೆ. ನಿನ್ನ ಪುನಃ ಬಂದಿಲ್ಲ ನಿನಗೆ ಕ್ಲಾರಿಟಿ ಇಲ್ಲ. ನೀನೇನೋ ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ, ಕೇಳ್ತಾ ಇದೆಯಾ? ಯಾರೋ ಹೇಳ್ದದನ್ನ ಕೇಳ್ತಾ ಇದೆಯಾ? ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮತ್ತೊಮ್ಮೆ ಎಕ್ಸ್ಪೋಸ್ ಮಾಡಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ. ಹೌದು, ಸತ್ಯ ಹೇಳಿದ್ದಾರೆ ಅವರು. 6,000 ಚಿಲ್ಲರೆ ವೋಟರ್ಸ್ನ ಕೈ ಬಿಟ್ಟಿದ್ದಾರೆ. ಅವರು ಕೈ ಬಿಟ್ಟಿರೋರನ್ನ ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಇದು ಮಾಡುವಾಗ, ಮೀಡಿಯಾ ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕೈಲಿ ಹೇಳಿಸಿದ್ದಾರೆ. ಎಲ್ಲ ನೋಡಪ್ಪ, ಅದಕ್ಕೆ ಆಳಂದಲಾಗಿರ್ತಕ್ಕಂಥ ಮತಗಳ್ಳತನ ಇದೆಯಲ್ಲ, ಅದ್ರ ಬಗ್ಗೆ SIT ತನಿಖೆ ಆಗ್ತದೆ. ನಾನು ಮಾಡಿರೋದಲ್ಲ. ಸುಮ್ಮನೆ ನೀವು ಏನೇನೋ ಕೇಳ್ತಿರಲ್ಲ, ನಿಮ್ಗೆ ಹಿನ್ನೆಲೆ ಗೊತ್ತಿರಲ್ಲ, ಮಾಡಲ್ಲ. BJಪಿಯವರು ಇದ್ದಾಗಲೇ ಕುರುಬ ಸಮಾಜನ ST ಸೇರಿಸ್ಬೇಕು ಅಂತ ಅವರೇ ಶಿಫಾರಸು ಮಾಡಿದ್ರು BJಪಿಯವರು. ನಿಮ್ಗೆ ಗೊತ್ತಾದು? ನಿಮ್ಗೆ ಗೊತ್ತೇನ್ರಿ ಅದು? ಓಲಿ ನಿಮ್ಗೆ ಗೊತ್ತಾದು? ಯಾರು ಮಾಡಿದ್ರು ಇದು ಅಂತ ಗೊತ್ತಾ? ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದು BJಪಿಯವ್ರ ಕಾಲದಲ್ಲಿ. ಅವ್ರು ಶಿಫಾರಸು ಮಾಡಿದ್ರು, ಗೊತ್ತಾಯ್ತಾ? ಅವರು ವಾಪಸ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದವರು. ಈಗ ಉತ್ತರ ಕೊಡಬೇಕು, ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ, ಗೊತ್ತಾಯ್ತಾ? ಆಮೇಲೆ ಈ ST ಸೇರ್ಸೋದು ಬಿಡೋದು ಅಂತ ತಗೊಳ್ಳೋರು ಯಾರು? ತೀರ್ಮಾನನ ಯಾರ್ರೀ? ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರ ಅಲ್ಲ. SC ಸೇರಿಸೋದು, ST ಸೇರಿಸೋದು ಅವೇನಾದ್ರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು. ಬೆಳೆ ಹಾನಿ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಆದ ತಕ್ಷಣ ಕೊಡ್ತೀವಿ, ದುಡ್ಡಿಗೆ ತೊಂದರೆ ಇಲ್ಲ. ನೀನು ಪ್ರಶ್ನವನ್ನ ಮುಂಗಾರು ಹಂಗಾಮಿನಲ್ಲಿ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ. ಹಾನಿಯಾಗಿದ್ರೆ ಅದು ಸರ್ವೆ ಮಾಡಿಸ್ತೀವಿ. ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ. ನಿಮ್ಮದು ಮುಗೀತದ? ಮಂಗಳವಾರ ಇವ್ರದ್ದು ಮುಗೀತದಂತೆ. ಧಾರವಾಡದ ಈಗಾಗಲೇ ಮುಗಿದಿದೆ, ಗದಗದ್ದು ಕೂಡ ಮುಗಿತಾ ಇದೆ ಮಂಗಳವಾರ. ರಸ್ತೆ ಸಂಬಂಧಪಟ್ಟಂಗೆ 24ನೇ ತಾರೀಕು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡಕ್ ಮುಂದಾಗಿದೆ. 24ನೇ ತಾರೀಕು ಗುಂಡಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲೇ ಗುಂಡಿ ಗಂಡಾಂತರ ಅಂತ ಹೇಳ್ತಾ ಇರ್ತಾರೆ. ಬೆಂಗಳೂರು ಸಹಿತ ಗುಂಡಿ ಗಂಡಾಂತರ ರಸ್ತೆಗಳು ಹಾಳಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕ್ ಮುಂದಾಗಿದೆ. ಈಗ
ಮಳೆ ಈ ಸಾರಿ ಜಾಸ್ತಿ ಆಗಿದೆ, ಹೋದ ವರ್ಷ ಜಾಸ್ತಿ ಆಗಿದೆ ಅಲ್ವಾ? ಆಗಿದೆ ಇಲ್ವಾ? ಹಾಂ, ಆಗಿದೆ ಇಲ್ಲ? ನಿಮ್ಮ ಗದಗಿನಲ್ಲಿ ಜಾಸ್ತಿ ಮಳೆ ಆಗಿದೆಯಾ ಇಲ್ಲ? ಮಳೆ ಆಗಿರೋದ್ರಿಂದ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ, ಗುಂಡಿ ಬಿದ್ದಿದ್ದಾವೆ ನಿಜ. ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು, ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ. ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ, ಸಂಚಾರಕ್ಕೆ ತೊಂದರೆ ಇದೆ, ಅಲ್ಲಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನೀವು ನೋಡಿ ಬರ್ಕೊಳ್ರಿ, BJP ಇರುವಾಗ 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಒಂದು ದಿನನೂ ಗುಂಡಿ ಮುಚ್ಚೆ ಕೆಲಸ ಮಾಡಿ ರಸ್ತೆನೂ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.